ಈಶ್ವರಪ್ಪನವರು ಕೂಡ ಅವರ ಮಗನಿಗೋಸ್ಕರನೇ ಹಠ ಹಿಡಿತಾ ಇಲ್ವಾ? ಅಫ್ಕೋರ್ಸ್ ನೀವು ಹೇಳ್ತಾ ಇದ್ದೀರಿ ಸಿ ಟಿ ರವಿ ಹೆಸರು ಪ್ರಸ್ತಾಪ ಆಗ್ತಾ ಇದೆ, ಯತ್ನಾಳ್ ಅವರ ಹೆಸರು ಪ್ರಸ್ತಾಪವನ್ನು ಮಾಡ್ತೀರಿ. ಯಾವಾಗ ಸಮಸ್ಯೆ ನಿಮ್ಮ ಬುಡಕ್ಕೆ ಬಂದಾಗ, ಸಮಸ್ಯೆ ನಿಮಗೆ ಬಂದಾಗ, ಹೀಗಾಗಿ ನಿಮ್ಮ ಮನೆಗೆ ಯಾವಾಗ ಸಮಸ್ಯೆ ಆಯಿತು ಆಗ ಇವರನ್ನೆಲ್ಲರೂ ಕೂಡ ಕರೀತಾ ಇದ್ದೀರಿ. ನೀವು ಮಾಡ್ತಾ ಇರೋದು ಕುಟುಂಬ ರಾಜಕಾರಣ ಅಂತ ಆರೋಪ ಇದೆಯಲ್ಲ? ನಾನು ಕುಟುಂಬ ರಾಜಕಾರಣ ಅಂತಂದರೆ ನರೇಂದ್ರ ಮೋದಿ ಹೇಳಿದ್ದು ಇಡೀ ದೇಶದಲ್ಲಿ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಇರಬೇಕು ಅವ್ರ ಅಪೇಕ್ಷೆ. ನನಗೆ ಎಮ್ ಎಲ್ ಎ ಎಲ್ಲ ಎಂ ಪಿ ಎಲ್ಲ ಎಂಥದ್ದು ಅಲ್ಲ, ಒಬ್ಬ ಮನೆ ಒಂದು ಕುಟುಂಬಕ್ಕೆ ಒಂದು ಅಂತಂದ ತಕ್ಷಣ ನನ್ನ ಮಗನಿಗೆ ನಾನು ಕೇಳಿದ್ದು ಹೌದು. ನಾನು ಕೇಳಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಕೇಳಿದೆ. ಅವ್ರೇನು ಹೇಳಿದ್ರು, ನೋಡಪ್ಪ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನಾನು ಖಂಡಿತ ನಿನ್ನ ಮಗನ ಟಿಕೆಟೂ ಕೊಡಿಸ್ತೇನೆ, ಹಾವೇರಿಲಿ ಓಡಾಟನೂ ಮಾಡಿ ಗೆಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಹೇಳಿ ನಂಬಿಸಿ ಮೋಸ ಮಾಡಿದ್ರು. ಅದಕ್ಕೋಸ್ಕರ ನಾನು ಮಾಡಿದ್ವೇನಾ, ನಾನು ಕುಟುಂಬ ರಾಜಕಾರಣ ನನ್ನ ಜೀವನದಲ್ಲಿ ಮಾಡಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಈಶ್ವರಪ್ಪನವ್ರೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ನೇರವಾಗಿ ಹೇಳ್ತಾ ಇದ್ದೀರಿ, ನೇರವಾಗಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನನಗೆ ನಂಬಿಸಿದ್ರು ಮೋಸ ಮಾಡಿದ್ರು. ನಿಮ್ಮ ಮತ್ತು ಯಡಿಯೂರಪ್ಪರ ನಡುವೆ ಇನ್ ಡೀಟೇಲಾಗಿ ಏನಾಗಿತ್ತು? ಏನಿಲ್ಲ, ಇಷ್ಟೇ. ಅವರು ಪಕ್ಷದಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನಾನು ಪಕ್ಷದಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನರೇಂದ್ರ ಮೋದಿಯವರು ಹೇಳ್ತಾ ಇದ್ದಾರೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅಂತ. ರೈಟ್, ಯಡಿಯೂರಪ್ಪನವ್ರ ಮನೆಗೊಂದು ಅವಕಾಶ, ನನ್ನ ಮನೆಗೊಂದಾ? ಯಡಿಯೂರಪ್ಪನವ್ರ ಕೇಂದ್ರದ ಚುನಾವಣಾ ಸಮಿತಿಯಲ್ಲಿ ಇದ್ದಾರೆ, ಸಂತೋಷ, ನಮ್ಮೆಲ್ಲರ ನಾಯಕರವರು. ಮಗ ಒಬ್ಬ ಎಂ ಪಿ ಆಗಿದ್ದಾನೆ, ಇನ್ನೊಬ್ಬ ಮಗ ಮತ್ತೆ ಎಮ್ ಎಲ್ ಎ ಮಾಡಬೇಕಿತ್ತ? ಅವನ್ನೇ ಮತ್ತು ರಾಜ್ಯ ಅಧ್ಯಕ್ಷನಾಗಿ ಮಾಡಬೇಕಾಗಿತ್ತ? ಅದಕ್ಕೋಸ್ಕರ ಇಡೀ ರಾಜ್ಯದ ಕಾರ್ಯಕರ್ತರು ನೋವನ್ನು ಭಾವನೆ ನನ್ನ ಗಮನಕ್ಕೆ ಬಂದಿದ್ದಕ್ಕೋಸ್ಕರ ನಾನು ಹೋರಾಟ ಮಾಡೋಕ್ಕೆ. ನೀವು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದಂತೆ ಇದಕ್ಕೆ ತಯಾರಿ ನಡೆಸಿದ್ರ ಹಾವೇರಿಗೆ? ನೀವು ಯಡಿಯೂರಪ್ಪನವ್ರ ಹತ್ರ ಆಗಲಿ, ರಾಜ್ಯದ ನಾಯಕರ ಹತ್ರ ಅಥವಾ ಕೇಂದ್ರದ ಬಿಜೆಪಿ ನಾಯಕರ ಹತ್ರ ಮಾತಾಡಿದ್ರೆ ಈ ವಿಚಾರಕ್ಕೆ, ಹಾವೇರಿ ವಿಚಾರಕ್ಕೆ? ನಿಮ್ಮ ಕೇಂದ್ರ ನಾಯಕರ ಹತ್ರ ನಾನು ಮಾತಾಡಿದ್ದೀನಿ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಿವಕುಮಾರ್ ಉದಾಸಿ ಅವರು ಸ್ಪರ್ಧೆ ಮಾಡಲ್ಲ. ಹಾಗಾಗಿ ನೀವು ಅಪೇಕ್ಷೆ ಪಟ್ಟರೆ ಒಂದು ರೌಂಡ್ ಸುತ್ತಿ ಎಲ್ಲ ಕಡೆಯೂ ಕೂಡ ಅಲ್ಲಿಯ ಕಾರ್ಯಕರ್ತರ ಅಭಿಪ್ರಾಯ, ಅಲ್ಲಿಯ ಪರಿವಾರದ ಪ್ರಮುಖರ ಅಭಿಪ್ರಾಯ, ಅಲ್ಲಿಯ ಮಠಾಧಿಪತಿಗಳ ಅಭಿಪ್ರಾಯ ಎಲ್ಲವೂ ತಿಳ್ಕೊಂಡು ಅದಾದ ನಂತರ ನಾನು ಸ್ಪರ್ಧೆ ಮಾಡೋದಕ್ಕೆ ಓಡಾಡಬಹುದಾ ಅಂತ ಪರ್ಮಿಷನ್ ಕೇಂದ್ರ ನಾಯಕರ ಹತ್ರನೂ ಕೇಳಿ, ಯಡಿಯೂರಪ್ಪನವ್ರ ಹತ್ರ ಕೇಳಿಕೊಂಡು ಆಮೇಲೆ ನನ್ನ ಮಗ ಓಡಾಡಿದ್ದು. ಓಡಾದಂಥ ಸಂದರ್ಭದಲ್ಲಿ ಲಿಂಗಾಯತ್ ಸಮಾಜದವರು, ಕುರುಬರು ಸಮಾಜದವರು, ಎಲ್ಲ ಹಿಂದುಳಿದ ವರ್ಗದವರು, ದಲಿತ ಸಮಾಜದವರು ಅಷ್ಟೂ ಜನನೂ ಕೂಡ ನೀವು ಓಡಾಟ ಮಾಡಪ್ಪ, ಟಿಕೆಟ್ ತೊಗೊಂಬ, ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ದಕ್ಕೋಸ್ಕರನೇ ನಾನು ಅವ್ನು ಓಡಾಟಕ್ಕೆ ಬಿಟ್ಟಿದ್ದು. ಬಟ್ ಆದರೆ ಇದೆಲ್ಲವೂ ಕೂಡ ಯಾಕೆ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ? ನೀವು ಹೇಳಿದ್ರಿ, ನೀವು ಹೋದ್ರಿ, ನೀವು ಮಾತಾಡಿದ್ರಿ, ಯಡಿಯೂರಪ್ಪನವ್ರದ್ದು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ರು ಅಂತ ಪಾರ್ಲಿಮೆಂಟ್ರಿ ಬೋರ್ಡಲ್ಲೂ ಕೂಡ ಚರ್ಚೆ ಆಗಿದೆ, ರಾಜ್ಯದ ಕೋರ್ ಕಮಿಟಿ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಹೈಕಮಾಂಡ್ನವ್ರು ನಿರ್ಧಾರ ಮಾಡಬೇಕಲ್ಲ, ಅವ್ರು ನಿಮಗೆ ಮೋಸ ಮಾಡಿದ್ದಲ್ವಾ? ನಾನು ಅದಕ್ಕೆ ಹೇಳ್ತಿರೋದು, ಹೈಕಮಾಂಡು ಯಡಿಯೂರಪ್ಪನವ್ರು ನಂಬ್ಕೊಂಡಿದೆ. ನಾನು ಮತ್ತೆ ಹೇಳ್ತಿರೋದು ನಂಬ್ಕೊಂಡಿದ್ದು. ಇದನ್ನು ಸ್ವಾರ್ಥಕ್ಕೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಒಬ್ಬ ನಾಯಕನಿಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಹಿಂದುಳಿದವರು, ದಲಿತ, ಕುರುಬರು, 1-6 ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕುರುಬರು ಸೀಟ್ ಕೊಟ್ಟರೆ, ಬ್ಯಾಕ್ವರ್ಡ್ ಕ್ಲಾಸ್ ಬೇಡ ಇವರಿಗೆ, ಕುರುಬರು ಬೇಡ ಇವರಿಗೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವರು ಲಿಂಗಾಯತರೂ ಅಲ್ಲ, ತನ್ನ ಮಗ 2 ಮಕ್ಕಳು, ಇವ್ರದ್ದನ್ನೇ ನೋಡ್ಕೊಂಬರೋದ್ರಿಂದ ಲಿಂಗಾಯತ ಸಮಾಜದಲ್ಲೂ ಕೂಡ ಆಕ್ರೋಶ ನಾವು ಕಾಣ್ತಾ ಇದೆ. ನೋಡ್ತೀವಿ ಎಲ್ಲೆಲ್ಲಿ ಇವತ್ತು ಬೇಜಾರಾಗ್ತಾ ಇದೆ, ಯಡಿಯೂರಪ್ಪನವ್ರ ಆ್ಯಟಿಟ್ಯೂಡ್ ಸರಿ ಇಲ್ಲ ಅಂತ ಎಲ್ಲೆಲ್ಲಿ ಮಾತಾಡ್ತಿದ್ದಾರೆ. ಲಿಂಗಾಯತರ ಕ್ಷೇತ್ರವೇ ಬೆಳಗಾಂ, ಜಗದೀಶ್ ಶೆಟ್ಟರ್ ನಿಲ್ಲಿಸೋಕೆ ಕೊಟ್ಟಿದ್ದಾರೆ, ಎಲ್ಲ ಲಿಂಗಾಯತರು ತಿರುಗಿ ಬಿದ್ದಿದ್ದಾರೆ. ತುಮಕೂರು ಗೊಂದಲ ಮಾಡ್ತಾ ಇದ್ದಾರೆ, ಅಲ್ಲೂ ಅತಿ ಹೆಚ್ಚು ಜನ ಲಿಂಗಾಯತರಿದ್ದಾರೆ. ದಾವಣಗೆರೆ ಅಲ್ಲೂ ಕೂಡ ಗೊಂದಲ ಮಾಡ್ತಾರೆ, ಅತಿ ಹೆಚ್ಚು ಲಿಂಗಾಯತರಿದ್ದಾರೆ. ಇವರು ಗೊಂದಲವನ್ನು ಮಾಡ್ತಾ ಇದ್ದಾರೆ. ತನ್ನ ಮಗನ ಬಗ್ಗೆ ಗೊಂದಲ ಆಗ್ತಾ ಇರೋಂಥ ಸಂದರ್ಭದ ಬಗ್ಗೆ ಇಲ್ಲಪ್ಪ ನನ್ನ ಮಗ ಬೇಡ, ಬೇರೆ ನಾನು ಲಿಂಗಾಯತರು ಬೇರೆ ಪಕ್ಷದ ಹಿಂದುತ್ವವಾದಿಗಳನ್ನು ನಾನು ರಾಜ್ಯ ಅಧ್ಯಕ್ಷನ ಮಾಡ್ತೀನಿ ಅಂತಿದ್ರೆ ಬಹಳ ದೊಡ್ಡ ಮನುಷ್ಯ ಆಗ್ತಿದ್ರು. ತಂದೇ ಕುಟುಂಬ, ತಂದೇ ಸ್ವಾರ್ಥ, ತನಗೆ ಬೇಕಾದವರೇ ಪಕ್ಷ, ತನ್ನ ಹಿಡಿತದಲ್ಲೇ ಪಕ್ಷ ಇರಬೇಕು, ಕಪ್ಪಿ ಮುಷ್ಟಿಯಲ್ಲಿ ಇರಬೇಕು. ಇದನ್ನು ನಾನು ವಿರೋಧ ಮಾಡ್ತಾಯಿದ್ದೀನಿ ವಿನಃ ಹಿಂದುತ್ವದನ್ನು ಇವ್ರು ಯಾಕೆ ಪಕ್ಕಕ್ಕೆ ಸಾರಿಸ್ತಾ ಇದ್ದಾರಲ್ಲ ಅದನ್ನು ನಾನು ವಿರೋಧ ಮಾಡ್ತಿದ್ದೀನಿ. ಸರ್ವಾಧಿಕಾರ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ, ಕುಟುಂಬ ರಾಜಕಾರಣ ತನ್ನ ಹಿಡಿತದಲ್ಲೇ ಪಕ್ಷ ಇಟ್ಕೋಬೇಕು ಅಂತ, ಅದನ್ನು ವಿರೋಧ ಮಾಡ್ತಿದ್ದೀನಿ. ಇಡೀ ಕರ್ನಾಟಕ ರಾಜ್ಯದ ಹಿರಿಯ ಕಾರ್ಯಕರ್ತರು, ಕಿರಿಯ ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಹೈಕಮಾಂಡ್ ನಾಯಕರಿಗೆ ಇದು ಯಾಕೆ ಅರ್ಥ ಆಗ್ತಲ್ಲ? ನೀವು ಗಟ್ಟಿಯಾಗಿ ಹೇಳ್ತಾ ಇದ್ದೀರಿ, ನಿಮ್ಮ ಥರ 100 ನಾಯಕರಿದ್ದಾರೆ. ಇನ್ಫ್ಯಾಕ್ಟ್ ಯತ್ನಾಳ್ ಅವರು ಕೂಡ ಇದನ್ನೇ ಗಟ್ಟಿಯಾಗಿ ಹೇಳ್ತಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಹೈಕಮಾಂಡ್ ಯಡಿಯೂರಪ್ಪನವ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಯಡಿಯೂರಪ್ಪನವ್ರ ಶಕ್ತಿ ಇದೆ ಅಂತ ಅರ್ಥನಾ? ಇದನ್ನು ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಂತು ಗೆಲ್ತಾ ಇರೋದು. ಕೇಂದ್ರ ನಾಯಕರಿಗೂ ಅರ್ಥ ಆಗಬೇಕು, ರಾಜ್ಯದ ಜನರಿಗೂ ಸಮಾಧಾನ ಆಗಬೇಕು. ಇದು ಚರ್ಚೆ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ. ನನಗೆ ಫೋನ್ ಬರ್ತಾ ಇರೋದು ನೋಡಿಬಿಟ್ರೆ ನೀವು ಆಶ್ಚರ್ಯ ಪಡ್ತೀರ. ದಿನ 500 ಕಾಲ್ಗಿಂತ ಕಡಿಮೆ ಬರ್ತಿಲ್ಲ. ಸಾರ್ ದಯವಿಟ್ಟು ಯಾವ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಬೇಡಿ, ಹಿಂದುತ್ವಕ್ಕೆ ತೊಂದರೆ ಆಗ್ತಾಯಿದೆ,
ಪಕ್ಷ ಕುಟುಂಬದ ಹಿಡಿತದಲ್ಲಿದೆ, ಕಪಿಮುಷ್ಟಿಯಲ್ಲಿದೆ, ನಮ್ಮೆಲ್ರಿಗೂ ನೋವಿದೆ, ಇದನ್ನೆಲ್ಲ ಹೇಳ್ತಿರೋಂಥ ಸಂದರ್ಭದಲ್ಲಿ ಅವರ ಭಾವನೆಗೆ ತಕ್ಕಂತೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಇದು ಚರ್ಚೆನೂ ರಾಜ್ಯದಲ್ಲಿ ಆಗ್ತಾಯಿದೆ, ದೇಶದಲ್ಲೂ ಆಗ್ತಾಯಿದೆ. ಈ ಚುನಾವಣೆ ಮುಗೀತಿದ್ದಂಗೆ ರಾಜ್ಯದಲ್ಲಿ ಪಕ್ಷದಲ್ಲಿ ಪರಿವರ್ತನೆ ಆಗಬೇಕು, ಇವ್ರು ಹಿಡಿತದಿಂದ ಹೊರಗೆ ಬರುತ್ತೆ ಈ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ಈ ಹೋರಾಟ. ಇನ್ನೊಂದು ಕಡೆಗೆ ಯಡಿಯೂರಪ್ಪನವ್ರು ಬೆಂಬಲಿಗರು ಹೇಳ್ತಾರೆ, ಯಡಿಯೂರಪ್ಪ ಅಂದರೆ ಬಿಜೆಪಿ ಅಂದರೆ ಯಡಿಯೂರಪ್ಪ. ದಿಸ್ ದ ಫ್ಯಾಕ್ಟ್, ಇದು ವಾಸ್ತವ. ಆದರೆ ಗೊತ್ತಿದ್ದು ಈಶ್ವರಪ್ಪನವರು ಈಗ ಬೇರೆದೇ ಕಾರಣಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇಂದ KJP ಕಡ್ದಾಗ ಏನಾಯಿತು, ಈಗ ಕಳೆದ ಬಾರಿ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವ್ರು ಮೂಲೆ ಗುಂಪು ಮಾಡಿದಾಗ ಕೆಳಗಿಳಿಸಿದಾಗ ಏನಾಯಿತು? KJPಗೆ ಕಟ್ಟಿದಾಗ ನಾನು ಸುಮ್ಮನೆ ಇರಲಿಲ್ಲ. ಅವರು KJP ಪೊಲಿಟಿಕಲ್ ಪಾರ್ಟಿ ಕಟ್ಟಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಕಾಲು ಹಿಡ್ಕೊಂಡೆ, ದಯವಿಟ್ಟು ಬೇಡ ಸರ್, ನಮ್ಗೆ ಇನ್ನೊಬ್ಬ ಯಡಿಯೂರಪ್ಪ ತರೋಕ್ಕಾಗಲ್ಲ, ನೀವು ಹಾಳಾಗ್ತೀರಾ, ನೀವು ಹಾಳಾದ್ರಿಂದ ಪಕ್ಷವೂ ಹಾಳಾಗುತ್ತೆ, ಕಾಲು ಹಿಡ್ಕೊಂಡೆ ನಾನು. ಕೊನೆಗೆ ಅವರು ಒಪ್ಪಲಿಲ್ಲ, ಕಟ್ಕೊಂಡ್ರು. ಪಕ್ಷ ನನಗೇನು ಜವಾಬ್ದಾರಿ ಕೊಡ್ತಾವಾಗ? ನಾನು ಮಂತ್ರಿ ಸ್ಥಾನದಲ್ಲಿದ್ದೆ, ಎನರ್ಜಿ ಮಿನಿಸ್ಟರ್, ಅದಕ್ಕೆ ರಾಜೀನಾಮೆ ಕೊಟ್ಟು ಬಾ, ರಾಜ್ಯದ BJP ಅಧ್ಯಕ್ಷ. ಸುಮ್ಮನೆ ಕೂರಲಿಲ್ಲ, ಹೋರಾಟ ಮಾಡ್ಕೊಂಬಂದ್ವಿ. ಅದಾದ ನಂತರ ಅವ್ರು ತೊಗೊಂಡು ಸೀಟ್ ಎಷ್ಟು, 4-6 ತೊಗೊಂಡ್ರು. ಅವ್ರು ಇಂಡಿವಿಜುವಲ್ ಆಗಿ ಬಣಕಾರು ಅವರು ಇವರೆಲ್ಲ ರಾಜಾಗೌಡರು ಅವರು ಈ ಇನ್ಫ್ಲೂಯೆನ್ಸಲ್ಲಿ ಗೆದ್ಕೊಂಡ್ರು. ನಂದೇ KJP 6 ಆಯಿತು, 6 ಸೀಟ್ ನೀವು ಗೆಲ್ರಿ. 6 ಸೀಟ್ ಗೆಲ್ಲೋಗಿ ಬೇರೆ ಪಾರ್ಟಿಗೆ ಹೋದ್ರಾ? ನೀವು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ನಮ್ಮದು ಕನಸಿತ್ತು. ಆದರೆ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟೋಗಿ ಬೇರೆ ಯಾರ್ಯಾರ ಜೊತೆಗೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಖ್ಯಮಂತ್ರಿ ಆಗೋದಕ್ಕೆ ನಾವು ಬಿಡಲಿಲ್ಲ. ರಾಜ್ಯದಲ್ಲಿ ನಾವು ಕೂಡ ನೀವು 6 ತೊಗೊಂಡ್ರು ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು ಅವತ್ತು 46 ಸೀಟ್ ಗೆದ್ವಿ. ನಾವು 120 ಇರೋದು 46 ಮಾಡೋದು ಯಡಿಯೂರಪ್ಪನವ್ರ ಸಾಧನೆ ಅಂತ. 120 ಇರೋದ್ರನ್ನ 40ಕ್ಕೆ 46 ಪಾರ್ಟಿನ ಹಾಳು ಮಾಡೋದು ಸಾಧನೆ ಅಂತ ಒಪ್ಕೋತೀರಾ? 120ನ 46ಕ್ಕೆ ತಂದು ಪಾರ್ಟಿ ಹಾಳು ಮಾಡೋದು ನಿಮ್ಮ ಸಾಧನೆನಾ? ನೀವು ಎಷ್ಟು ಗೆದ್ದಿದ್ದು ಅದು ನಿಮ್ಮ ಸಾಧನೆ. ನಿಮ್ಮ ಸಾಧನೆ ಗೆದ್ದಿದ್ದಲ್ಲ, ಸಾಧನೆ ಅಂತಂದರೆ ಸೋಲಿಸಿದ್ದಲ್ಲ, ಗೆಲ್ಲಬೇಕಿತ್ತು. ಆವಾಗ ನಾನು ಒಪ್ತಿದ್ದೆ. ಅದಕ್ಕೋಸ್ಕರ ನಾವ್ಯಾರು ಅವತ್ತೂ ಸುಮ್ಮನೆ ಕೂತಿಲ್ಲ. ಅವತ್ತಿಂದ ಪಕ್ಷ ಹೇಳ್ಕೊತ ಏನೇನು ಹೇಳ್ತೋ ಅದನ್ನೇ ಮಾಡ್ಕೊಂಬಂದಿದ್ದೀವಿ. ಅದೇ ಯಡಿಯೂರಪ್ಪನವರು ಕೊನೆಗೆ ನಮ್ಮನೆಗೆ ಬಂದು, ಇಲ್ಲಪ್ಪ ನಾನು ತಪ್ಪು ಮಾಡಿದೆ, ನಾನು ಖಂಡಿತ ಭಾರತೀಯ ಜನತಾ ಪಾರ್ಟಿ ಬರ್ತೀನಿ, ನನಗೆ ಮತ್ತೆ ಹೊಸ ಯಡಿಯೂರಪ್ಪನ ನೋಡುವಂತ್ರಿ ಅಂತ ಅಂದಾಗ ನಾನು ಶಂಕರಮೂರ್ತಿಯವರು, ಯಡಿಯೂರಪ್ಪನವರು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಯಕರ ಜೊತೆಗೆ ಲೆಹರ್ ಸಿಂಗ್ ಮನೇಲಿ ಕೂತ್ಕೊಂಡು ಚರ್ಚೆ ಮಾಡಿ ಹಿರಿಯರಿಗೆ ಪರಿವಾರದವ್ರು ಒಪ್ಪಿಸ್ಕೊಂಡು BJP ನಾವು ತೊಗೊಂಡ್ವಿ. ನಾನು ತೊಗೊಂಡಂಥ ಸಂದರ್ಭ ಯಡಿಯೂರಪ್ಪನ BJP ತೊಗೊಂಡಂಥ ಸಂದರ್ಭದಲ್ಲಿ ಮೇಯ್ನ್ ರೋಲ್ ನಾನು ಒಪ್ಪಿಸಿದ್ದೆ. ಇಲ್ಲಪ್ಪ ನಾನು ಬೇಡ ಅಂತ ಹೇಳಿದೆ. ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖರು, ಭಾನುಪ್ರಕಾಶ್ ಇರ್ಬೋದು, ಆಯನೂರು ಮಂಜುನಾಥ್ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ನಮ್ಮ ಜಿಲ್ಲಾ ಎಲ್ಲ ಪ್ರಮುಖರು ಕೂಡ ಶಂಕರಮೂರ್ತಿ ಹತ್ರ ಮನೆಗೆ ಕೂತ್ಕೊಂಡು ಚರ್ಚೆ ಮಾಡಿ, ಅಪ್ಪ ಆಗಿದ್ದಾಗೋಗಿದ್ದೆ, ಅವ್ರ ಪಕ್ಷ ಹಾಳು ಮಾಡಿದ್ರು, ಅವ್ರು 6 ಸೀಟ್ ಗೆದ್ದಿದ್ದು ಅರ್ಥ ಆಗಿದೆ, ನಾನು ಹೊಸ ಯಡಿಯೂರಪ್ಪ ಆಗ್ತೀನಿ ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಸೇರಿಸ್ಕೊಳ್ಳೋಣ ಅಂತಾಗ ನಾನು ಶಂಕರಮೂರ್ತಿ ಲೆಹರ್ ಸಿಂಗ್ ಮನೆಯಲ್ಲಿ ಯಡಿಯೂರಪ್ಪನ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಕೊನೆ ಹಿರಿಯರ ಪರ್ಮಿಷನ್ ತೊಗೊಂಡು BJP ತೊಗೊಂಡ್ವಿ. ತೊಗೊಂಡಿದ್ದ ಉದ್ದೇಶನೂ ಇವ್ರು ಕುಟುಂಬ ರಾಜಕಾರಣ ಮಾಡಲಿ ಅಂತಲ್ಲ, ಹಿಂದುತ್ವದ ವಿರುದ್ಧ ಇವ್ರು ಹೋರಾಟ ಮಾಡಬೇಕು ಅಂತ ಕಾರ್ಯಕರ್ತರು ತುಳಿಲಿ ಅಂತಲ್ಲ. ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಎಷ್ಟೇ ನೋವು ಅನುಭವಿಸಿದ್ರು ಪರವಾಗಿಲ್ಲ, ತಾನು ತನ್ನ ಮಗ ಚೆನ್ನಾಗಿರಬೇಕು ಅನ್ನೋಂಥ ಉದ್ದೇಶಕ್ಕಲ್ಲ. ಇವ್ರು ಬರ್ತಿದ್ದಂಗೆ ಮತ್ತೆ ರೈತ ನಾಯಕ, ಹೌದು, ಅದು ಲಿಂಗಾಯತ ನಾಯಕ ಅಂತ ನಾವು ಎಂದೂ ಕನ್ಸಿಡರ್ ಮಾಡಿಲ್ಲ. ನಾವು ರೈತ ನಾಯಕ ಅಂತ ಕನ್ಸಿಡರ್ ಮಾಡಿದ್ವಿ. ಅವರು ಜಾತಿ ಪ್ರಯತ್ನ ನಡೆಸಿದ್ರು. ಹಿಂದುತ್ವದ ಎಲ್ಲ ವ್ಯಕ್ತಿಗಳನ್ನ ಹಾಳು ಮಾಡ್ತಾ ಇರೋದ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಲಾರ್ದೆ ಈಗ ನಾನು ಧ್ವನಿ ಎತ್ತಿದ್ದೇನೆ. ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರು ಜೋಡೆತ್ತುಗಳು. ಕರ್ನಾಟಕದಲ್ಲಿ BJPಯನ್ನು ಹಂತವಾಗಿ ಕಟ್ತಾ ಬಂದಿದ್ರು. ನಿಮ್ಮ ಮತ್ತು ಯಡಿಯೂರಪ್ಪನವರು ಇಷ್ಟೊಂದು ದೊಡ್ಡ ಅಂತರ ಯಾಕೆ ಆಗ್ತಾ ಇದೆ? ಆರಂಭದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಅಂತ ನಿಮ್ಮ ಮತ್ತು ಅವ್ರ ನಡುವೆ ಅಷ್ಟು ಸುಲಭವಾದಂಥ ಸಂಬಂಧ ಇತ್ತೋ ಇಲ್ಲೋ, ಇದೊಂದು ಪ್ರಶ್ನೆ ಬರ್ತದೆ. ಇದು ಮೊದಲನೇ ಬಾರಿ ಅಲ್ಲ ನೀವು ಯಡಿಯೂರಪ್ಪನವ್ರನ್ನ ಸಿಟ್ಟು ಮಾಡ್ಕೊ, ಹಿಂದೆನೂ ಕೂಡ ಸಿಟ್ಟಾಗಿತ್ತು, ಪಕ್ಷದ ವಿಚಾರಕ್ಕೆ ಸಿಟ್ಟಾಗಿತ್ತು, ಕ್ಷೇತ್ರದ ವಿಚಾರಕ್ಕೆ ಸಿಟ್ಟಾಗಿತ್ತು. ಹೇಳಿ ನಿಮ್ಮಿಬ್ಬರ ನಡುವೆ ಈ ಒಂದು ಸಂಘರ್ಷ ಯಾಕೆ? ನೀವು ಹೇಳಿದ್ರಲ್ಲ ಸಿಟ್ಟು ಮಾಡ್ಕೊಂಡಿದ್ದೀವಿ ಇವತ್ತು ನೆನೆ ಅಲ್ಲ ಅಂತ. ಅವ್ರು ಯಾವತ್ತು ತಪ್ಪು ಮಾಡ್ಕೊಂಡ್ಬಂದ್ರೋ ಅವತ್ತೆಲ್ಲ ನಾನು ಸಿಟ್ಟು ಮಾಡ್ಕೊಂಡಿದ್ದೆ. ಯಾವಾಗ ತಪ್ಪು ಮಾಡಿದ್ದಾರೆ ನೀವು ಹೇಳಿದ್ರಲ್ಲ, ನೀವು ಸಿಟ್ಟು ಮಾಡಿದ್ರೆ ನಿಜ. ಈಗ ಆ ಸಿಟ್ಟು ತಪ್ಪು ಅಂತ ನೀವು ಅರ್ಥೈಸ್ಬೇಕು. ಬೇರೆ ಪಾರ್ಟಿ ಕಟ್ಟೋಗು ಸರಿನೋ? ತಪ್ಪ ಸರಿ ರೀ, ನೀವು ಹೇಳಿ, ತಪ್ಪ ಸರಿನೋ? ತನಗೇ ಎಲ್ಲ ಬೇಕು ಸರಿನಾ? ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ತನ್ನ ಹಿಡಿತದಿಲ್ಲದಂಥ ಅಭ್ಯರ್ಥಿಗಳೇ ಆಗಬೇಕು. MLA ಚುನಾವಣೆ ಆಗಲಿ, MP ಚುನಾವಣೆ ಆಗಲಿ, ನೀವು ಹಂಗೆ ಮಾಡ್ತೀರಿ. ಸಂತೋಷ್ ಬಣಕ್ಕೆ ಹಿನ್ನಡೆ, ಯಡಿಯೂರಪ್ಪನ ಬಣಕ್ಕೆ ಮುನ್ನಡೆ. ಭಾರತೀಯ ಜನತಾ ಪಾರ್ಟಿಲಿ ಬಣ ಇಲ್ಲ. ಆದರೆ ಅವ್ರು ಮಾಡ್ತಿದ್ದಂಥ ವ್ಯವಸ್ಥೆಗೆ ಸಂತೋಷ ಪ್ರಚಾರಕರು, ಅವ್ರಿಗೇನು ಬೇಕು? ಮುಖ್ಯಮಂತ್ರಿ ಆಗಕ್ಕೆ ಹೊರಟಾರ ಅವರು. ಅಂಥ ಪ್ರಚಾರಕರನ್ನ ಇವ್ರು ಮೂಲೆ ಸರಿಸೋಂಥ ಪ್ರಯತ್ನ ಒಬ್ಬರಲ್ಲ, ಇಡೀ ರಾಜ್ಯದಲ್ಲಿರೋಂಥ ಅನೇಕ ಹಿರಿಯರ ಹತ್ರ, ಸಂಘದವ್ರ ಹತ್ರ ಮಾತಾಡಿದ್ದೀನಿ ನಾನು. ಅವ್ರು ಬುದ್ಧಿ ಹೇಳಪ್ಪ, ನಿನ್ನ ಸ್ನೇಹಿತರು ಇದ್ದಾರೆ, 100 ಬಾರಿ ಹೇಳಿದ್ದೇನೆ, ಸರ್ ತಪ್ಪು ಮಾಡ್ತಿದ್ದೀರಿ ತಿದ್ಕೊಳ್ಳಲಿಲ್ಲಲ್ಲ, ಅದಕ್ಕೋಸ್ಕರ ಈ ಚುನಾವಣೆ. ಯಾಕೆ